ಜನವರಿ 22ರಂದು ಐತಿಹಾಸಿಕ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೊದಲ ಶನಿವಾರ ಅಯೋಧ್ಯೆಗೆ ತಮ್ಮ ಪ್ರಮುಖ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವೀಕರಿಸಿದ ಅಯೋಧ್ಯ ಧಾಮ್ ಜಂಕ್ಷನ್ನಿಂದ 8 ಹೊಸ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ರೈಲುಗಳು 6 ವಂದೇ ಭಾರತ್ ಎಕ್ಸ್‌ಪ್ರೆಸ್ ಮತ್ತು 2 ಹೊಸ ರೈಲುಗಳನ್ನು ಒಳಗೊಂಡಿದೆ. ಅಯೋಧ್ಯ ಧಾಮ್ ಜಂಕ್ಷನ್ ಎಂದು ಕರೆಯಲ್ಪಡುವ ಪರಿಷ್ಕೃತ ಅಯೋಧ್ಯೆ ರೈಲು ನಿಲ್ದಾಣದ ಹಂತ 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 3 ಅಂತಸ್ತಿನ ಕಟ್ಟಡವು ಭಗವಾನ್ ರಾಮನ ಯುಗದ ಪೌರಾಣಿಕ ವಿಷಯದೊಂದಿಗೆ ಬೆಸೆದುಕೊಂಡಿರುವ ಆಧುನಿಕ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದು ಲಿಫ್ಟ್ಗಳು, ಎಸ್ಕಲೇಟರ್ಗಳು, ಫುಡ್ ಪ್ಲಾಜಾಗಳು, ಪೂಜಾ ಅಗತ್ಯಗಳಿಗಾಗಿ ಅಂಗಡಿಗಳು, ಮಕ್ಕಳ ಆರೈಕೆಯ ಕೊಠಡಿಗಳು ಮತ್ತು ಕಾಯುವ ಹಾಲ್ಗಳಂತಹ ಎಲ್ಲ ಆಧುನಿಕ ವೈಶಿಷ್ಟ್ಯಗಳೊಂದಿಗೆ ಸಜ್ಜುಗೊಂಡಿದೆ. ನಿಲ್ದಾಣದ ಕಟ್ಟಡವು ಎಲ್ಲರಿಗೂ ಪ್ರವೇಶ ಮಾಡಬಹುದಾದ ಮತ್ತು ಐಜಿಬಿಸಿ ಪ್ರಾಮಾಣೀಕೃತ ಹಸಿರು ನಿಲ್ದಾಣ ಕಟ್ಟಡವಾಗಿರುತ್ತೆ. ಅಯೋಧ್ಯ ಧಾಮ್ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿ ದೇಶಾದ್ಯಂತ ವಿವಿಧ ಮಾರ್ಗಗಳಲ್ಲಿ 8 ರೈಲುಗಳಿಗೆ ಚಾಲನೆ ನೀಡಿದ್ದಾರೆ. ಅವುಗಳು ದರ್ಭಾಂಗ್ ಅಯೋಧ್ಯ ಆನಂದ್ ವಿಹಾರ್ ಟರ್ಮಿನಲ್, ಅಮೃತ್ ಭಾರತ್, ಮಾಲ್ ಟೌನ್ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಅಮೃತ್ ಭಾರತ್. ಹೊಸ ಅಮೃತ್ ಭಾರತವು ಸೂಪರ್ ಫಾಸ್ಟ್ ನಾನ್ ಎಸಿ ಪ್ಯಾಸೆಂಜರ್ ರೈಲುಗಳ ಹೊಸ ವರ್ಗವಾಗಿದೆ. ಇವುಗಳು ಎಲ್ಎಚ್ಬಿ ಪುಷ್ ಪುಲ್ ರೈಲುಗಳಾಗಿದ್ದು ಉತ್ತಮ ವೇಗ ವರ್ಧನೆಗಾಗಿ 2 ತುದಿಗಳಲ್ಲಿ ಇಂಜಿನ್ಗಳನ್ನು ಹೊಂದಿದೆ. ಇದು ರೈಲು ಪ್ರಯಾಣಿಕರಿಗೆ ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾದ ಆಸನಗಳು, ಉತ್ತಮ ಲಗೇಜ್ ರ್ಯಾಕರ್ಗಳು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳು ಮತ್ತು ಹೋಲ್ಡರ್ಗಳು, ಎಲ್ಇಡಿ ದೀಪಗಳು, ಸಿಸಿಟಿವಿ, ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಮುಂತಾದ ಸುಧಾರಿತ ಸೌಲಭ್ಯಗಳನ್ನು ಒದಗಿಸುತ್ತೆ. ಇನ್ನು 6 ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳು ನೋಡೋದಾದ್ರೆ ಅಯೋಧ್ಯೆ ಆನಂದ್ ವಿಹಾರ್ ಟರ್ಮಿನಲ್ ದೆಹಲಿ, ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ನವದೆಹಲಿ, ಅಮೃತ್ಸರ್ ದೆಹಲಿ, ಕೊಯಮತ್ತೂರ್ ಬೆಂಗಳೂರು ಕ್ಯಾಂಟ್, ಮಂಗಳೂರು ಮಡ್ಗಾಂವ್, ಜಲ್ನಾ ಮುಂಬೈ. 2300 ಕೋಟಿ ಮೌಲ್ಯದ 3 ರೈಲ್ವೆ ಯೋಜನೆಗಳನ್ನ ಪ್ರಧಾನಿ ಮೋದಿ ದೇಶಕ್ಕೆ ಸಮರ್ಪಿಸಿದ್ರು. ಯೋಜನೆಗಳು ಈ ಪ್ರದೇಶದಲ್ಲಿ ರೈಲು ಮೂಲ ಸೌಕರ್ಯವನ್ನ ಬಲಪಡಿಸುವ ಗುರಿಯನ್ನ ಹೊಂದಿದೆ. ಅವುಗಳಲ್ಲಿ ರೂಮಾ ಚಕೇರಿ ಚಾಂದೇರಿ 3ನೇ ಸಾಲಿನ ಯೋಜನೆ, ಜೌನ್ಪುರ್ ತುಳಸಿನಗರ, ಅಕ್ಬರ್ಪುರ್ ಅಯೋಧ್ಯೆ, ಸೊಹಾವಾಲ್ ಪತ್ರಾಂಗ್ ಮತ್ತು ಜೌನ್ಪುರ್ ಅಯೋಧ್ಯೆ ಇವುಗಳು ದ್ವಿಗುಣಗೊಳಿಸುವ ಯೋಜನೆಯ ಸಫ್ತರ್ಗಂಜ್ ರಜೌಲಿ ವಿಭಾಗಗಳು ಮತ್ತು ರೈಲ್ವೆ ವಿಭಾಗದ ದ್ವಿಗುಣಗೊಳಿಸುವ ಮತ್ತು ವಿದ್ಯುದೀಕರಣ ಯೋಜನೆ ಸೇರಿದೆ.